ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ. ನಕಲಿ ಪತ್ರಕರ್ತರ ಹಾವಳಿ ಮಧ್ಯೆ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುವುದು ಸವಾಲು. ಶಿವಾನಂದ ತಗಡೂರು ಕಳವಳ. ಸಮಾಜಮುಖಿಯಾಗಿ ಪತ್ರಕರ್ತರ ಕಾರ್ಯ ಇಂದಿನ ಅವಶ್ಯಕ. ಎನ್ಎಸ್ ಬೋಸರಾಜ್. ಹಲವಾರು ಸಾಧಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಬಿಚ್ಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಜಮೀನಿಗೆ ನುಗ್ಗಿ ಬೆಳೆ ಹಾನಿ. ಪರಿಹಾರಕ್ಕೆ ಆಗ್ರಹ. ಸಂಕನೂರು ಗ್ರಾಮದ ಪಂಚಾಯಿತಿ ಮೀಸಲಾತಿ ಬದಲಿಸಲು ಆಗ್ರಹಿಸಿ ಗ್ರಾಮಸ್ಥರಿಂದ ಮನವಿ. ಮನೆಗಳ್ಳತನದಲ್ಲಿ ಭಾಗಿಯಾದ 3 ಜನ ಅಪ್ರಾಪ್ತರ ಬಂಧನ. 1.45 ಲಕ್ಷ ಮೌಲ್ಯದ ಚಿನ್ನಾಭರಣ, ನಗದು ವಶ. ಮತ್ತು ವಿಚಾರಣಾಧೀನ ಕೈದಿ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ. ಪತ್ರಿಕೋದ್ಯಮವು ಕೇವಲ ಹೇಳಿಕೆ ಆಧಾರಿತ ಸುದ್ದಿಗಳಿಗೆ ಸೀಮಿತವಾಗದೆ ಸಮಾಜದ ಸಮಸ್ಯೆಗಳನ್ನು ಹುಡುಕಿ ಬೆಳಕಿಗೆ ತರುವ ಸಮಾಜಮುಖಿ ಕಾರ್ಯವಾಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆಶಯ ನುಡಿ ನೀಡಿದ ಅವರು, ಇಂದಿನ ಸಂದರ್ಭದಲ್ಲಿ ಪತ್ರಕರ್ತರ ವೃತ್ತಿಗೆ ಹಲವು ಸವಾಲುಗಳು, ತೊಡಕುಗಳು ಹಾಗೂ ಆತಂಕಗಳು ಎದುರಾಗುತ್ತಿದ್ದು ಅವುಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುವ ಅಗತ್ಯವಿದೆ ಎಂದರು. ಪತ್ರಕರ್ತ ಎಂಬ ಗುರುತು ಒಂದು ಹುದ್ದೆಯಲ್ಲ, ಅದು ಜವಾಬ್ದಾರಿ ಮತ್ತು ದೀಕ್ಷೆ. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಸುದ್ದಿ ಮನೆಗೆ ಗೌರವ, ವೃತ್ತಿಗೆ ಘನತೆ ಹಾಗೂ ಪತ್ರಕರ್ತನ ವ್ಯಕ್ತಿತ್ವಕ್ಕೂ ಮೌಲ್ಯ ಹೆಚ್ಚುತ್ತದೆ ಎಂದು ಹೇಳಿದರು. ಸುದ್ದಿ ಮನೆಗಳಿಗೆ ಬ್ಲಾಕ್ ಮೇಲ್ ಮಾಡುವವರು, ಅಪರಾಧ ವೃತ್ತಿಯವರು ಅಥವಾ ಸುಳ್ಳು ಸುದ್ದಿಗಳನ್ನು ಹರಡುವವರ ಅಗತ್ಯವಿಲ್ಲ. ಸಮಾಜದ ನೋವಿಗೆ ಸ್ಪಂದಿಸುವ, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವ ಮತ್ತು ಅಭಿವೃದ್ಧಿಗೆ ಕನ್ನಡಿ ಹಿಡಿಯುವ ಪತ್ರಕರ್ತರ ಅಗತ್ಯವಿದೆ ಎಂದು ತಿಳಿಸಿದರು. ಒಬ್ಬ ಪತ್ರಕರ್ತನ ವರದಿಯಿಂದ ಬಡವರಿಗೆ ಮನೆ ದೊರೆತರೆ, ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾದರೆ ಅಥವಾ ಆಡಳಿತದ ಗಮನ ಸಮಸ್ಯೆಗಳತ್ತ ಸೆಳೆಯಲು ಸಾಧ್ಯವಾದರೆ ಅದೇ ನಿಜವಾದ ಪತ್ರಿಕೋದ್ಯಮದ ಸಾರ್ಥಕತೆ ಎಂದು ಅಭಿಪ್ರಾಯಪಟ್ಟರು. ಇಂದು ಪತ್ರಿಕೋದ್ಯಮ ಹೇಳಿಕೆಗಳ ಆಧಾರದ ಮೇಲೆ ಸಾಗುತ್ತಿರುವುದು ಕಳವಳಕಾರಿ. ನೈಜ ಸಮಸ್ಯೆಗಳನ್ನು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಜನಪರ ವರದಿಗಳನ್ನು ಪ್ರಕಟಿಸುವ ಮನೋಭಾವ ಪತ್ರಕರ್ತರಲ್ಲಿ ಬೆಳೆಯಬೇಕು ಎಂದು ಕರೆ ನೀಡಿದರು. ಸಮಾಜಕ್ಕೆ ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಗುಣಪಡಿಸುವ ಶಕ್ತಿ ಮಾಧ್ಯಮಕ್ಕಿದೆ. ಆದ್ದರಿಂದ ಮಾಧ್ಯಮವು ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಮತ್ತಷ್ಟು ಬಲಪಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣಗಳ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಮುಖ್ಯ ಮಾಧ್ಯಮಗಳು ನಿರ್ಲಕ್ಷಿಸಿದ ವಿಚಾರಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವುದು ಮಾಧ್ಯಮಗಳಿಗೆ ಎಚ್ಚರಿಕೆಯ ಸಂಕೇತವಾಗಿದೆ. ಬದಲಾಗುತ್ತಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮದಲ್ಲಿ ದೇಶ ಮತ್ತು ಸಮಾಜದ ಬದ್ಧತೆ ಪ್ರಮುಖವಾಗಿತ್ತು. ನಂತರ ವಿವಿಧ ಸಾಮಾಜಿಕ ಚಳವಳಿಗಳಿಂದ ಬಂದ ಪತ್ರಕರ್ತರು ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ಹೊಸ ದಿಕ್ಕು ನೀಡಿದರು ಎಂದು ಅವರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ 41ನೇ ಪತ್ರಕರ್ತರ ಸಮ್ಮೇಳನವನ್ನು ರಾಯಚೂರಿನಲ್ಲಿ ನಡೆಸಲು ಅವಕಾಶ ದೊರೆತಿರುವುದು ಜಿಲ್ಲೆಯ ಹೆಮ್ಮೆಯ ಸಂಗತಿ. ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಜಿಲ್ಲೆಯ ಎಲ್ಲ ಪತ್ರಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಅರವಿಂದ್ ಕುಲಕರ್ಣಿ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅವರನ್ನ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂತ ಆ ಕರ್ನಾಟಕ ಕಾರ್ಯಕ್ರಮ ಸುದ್ದಿಯನ್ನ ಗುಣಪಡಿಸೋದಿದೆಯಲ್ಲ, ಅದು ಪತ್ರಿಕೋದ್ಯಮ. ನಿಮ್ಮಲ್ಲಿ ಬರೆದಂತ ಯಾರೋ ಮಾನ್ವಿಯಲ್ಲಿ ಬರೆದಂತ ವರದಿ ವಿಧಾನಸಭೆಯಲ್ಲಿ ಚರ್ಚೆ ಆದ್ರೆ, ಯಾರೋ ನಿಂಗಸೂರಿನಲ್ಲಿ ಬರೆದಂತ ವರದಿ ವಿಧಾನಸಭೆಯಲ್ಲಿ ಚರ್ಚೆ ಆದ್ರೆ, ಬೇಡ ಜಿಲ್ಲಾ ಪಂಚಾಯಿತಿಯಲ್ಲಿ ಚರ್ಚೆ ಆದ್ರೆ ಅಥವಾ ಬೇರೆ ಇನ್ನೊಂದು ಕಡೆ ಚರ್ಚೆ ಆದ್ರೆ ಆಡಳಿತದ ಗಮನವನ್ನು ಸೆಳೆದ್ರೆ ಅಷ್ಟರ ಮಟ್ಟಿಗೆ ಆ ವರದಿ ಬರೆದಂತ ವರದಿಗಾರನ ಶ್ರಮ ಸಾರ್ಥಕ, ಪತ್ರಕರ್ತ ಆಗಿದ್ದು ಕೂಡ ಸಾರ್ಥಕ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಿಕೋದ್ಯಮದ ವೃತ್ತಿ ಬಹಳ ಎತ್ತರದ ಸ್ಥಾನದಲ್ಲಿ ನಿಂತು ನೋಡುವಂತ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾವು, ನೀವು ಎಲ್ಲರೂ ಕೂಡ ಬೇಕೋ ಬೇಡವೋ ನಾವು ವೃತ್ತಿಗೆ ಬಂದಿದ್ದೀವಿ. ನಮ್ಮನ್ನು ಯಾರು ಕೂಡ ಕೈ ಬೀಸಿ ಕರೆದಿಲ್ಲ ಅಥವಾ ಯಾರು ಬನ್ನಿ ನೀವು ಪತ್ರಕರ್ತರಾಗಿ ಅಂತೇಳಿ ಯಾರು ಕರೆದಿಲ್ಲ.
ಯಾರು ಕರೆದಿದ್ದಾರೆ ಅಂದ್ರೆ ಚನ್ನಬಸವ ಯಾರು ಕರೆದಿದ್ದಾರೆ? ನಮ್ಮ ಪತ್ರಕರ್ತರ ಬನ್ನಿ ಬನ್ನಿ ಅಂತ ಯಾರು ಕರೆದಾರ? ಯಾರು ಕರೆದಿಲ್ಲ. ನಮ್ಮ ಗೀಳಿಗೆ ಅಥವಾ ನಮ್ಮ ಉಚಿತನಕ್ಕೆ, ನಮ್ಮ ಇದಕ್ಕೆ ಏನು ತುಡಿತಕ್ಕಾಗಿ ನಾವು ಬಂದಿದ್ದೀವಿ, ಪತ್ರಕರ್ತರಾಗಿದ್ದೀವಿ. ಆದರೆ ಈ ವೃತ್ತಿಯನ್ನ ಸದುದ್ದೇಶಕ್ಕೆ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿನೂ ಇರಬೇಕು. ನಾವು ಕೂಡ ಈ ಸಮಾಜದೊಳಗಡೆ ಒಬ್ಬ ಬಾಧ್ಯಸ್ಥರು ಅಂತ ಭಾವನೆ ಯಾವಾಗಲೂ ಕೂಡ ಇರಬೇಕು. ದೇಹಕ್ಕೆ ರೋಗ ಬಂದ್ರೆ ನಾವೇನಾದ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಗ್ರಾಮೀಣ ಹೋಬಳಿ ಹಾಗೂ ತಾಲೂಕು ಮಟ್ಟದ ಪತ್ರಕರ್ತರಿಗೆ ಮಾನ್ಯತೆ ಮತ್ತು ಕಲ್ಯಾಣ ಯೋಜನೆಗಳ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಅವರಿಗೆ ಬಸ್ ಪಾಸ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳ ಪತ್ರಕರ್ತರಿಗೆ ನಿವೇಶನ ಮಂಜೂರು ಮಾಡಿದೆ. ರಾಯಚೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ 40 ವರ್ಷಗಳ ಇತಿಹಾಸವಿದ್ದರೂ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆದಿರಲಿಲ್ಲ. ಇದೀಗ 41ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ರಾಯಚೂರಿನಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯವಾಗಿದ್ದು, ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಅದೇ ಆಶಯದ ಮೇಲೆ ಪತ್ರಕರ್ತರ ಭದ್ರತೆಗಾಗಿ ಕಟ್ಟಿದಂತ ಈ ಆಪರೇಷನ್ ಸಾಕಷ್ಟು ಪತ್ರಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವುದರ ಮೂಲಕ ಅನೇಕ ಸವಲತ್ತುಗಳನ್ನ ಕೊಡಿಸುವಂತ ಪ್ರಯತ್ನವನ್ನು ಮಾಡಿದರೆ. ಈಗಾಗಲೇ ಆರೋಗ್ಯ ಯೋಜನೆಗಳಾಗಿರ್ಬೋದು, ಮಾಶಾಸನ ಹೆಚ್ಚಳ ಅಂತ ಆಗಿರ್ಬೋದು, ಬಸ್ ಪಾಸ್ ಯೋಜನೆ ಆಗಿರ್ಬೋದು, ಈಗಾಗಿದೆ. ಇನ್ನೂ ಸೌಲಭ್ಯಗಳು ಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಹಾಗೆ ನಿವೇಶನ ಸಂಬಂಧಪಟ್ಟಂಗೆ ಬೆಂಗಳೂರು ನಗರದಲ್ಲಿರುವಂತಹ ಪತ್ರಕರ್ತರಿಗೆ ಏಕೈಕಿ ಸರ್ಕಾರ ನಿವೇಶನಗಳನ್ನು ಕೊಡಿತು. ಮತ್ತೆ ಆದ್ರೆ ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಗಳಲ್ಲಿ ಯಾಕೆ ಪರಿಗಣಿಸಲಿಲ್ಲ ಅನ್ನಂತ ಹೇಳ್ಬೇಕಾಗ್ತದೆ. ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪತ್ರಕರ್ತರಿಗೂ ಕೂಡ ಒತ್ತು ಕೊಡಬೇಕು. ಹಾಗೆ ಲಿಂಗ್ಸ್ಗೂರಿನಲ್ಲಿ ನಡೆದಂತಹ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಮಾನ್ಯ ಸಚಿವರು ಅವತ್ತಿನ ಎಲ್ಲ ರಾಯಚೂರು ನಗರದಲ್ಲಿ ಪತ್ರಕರ್ತರಿಗೆ ನಿವೇಶನಕ್ಕಾಗಿ ಒಂದು ಭೂಮಿಯನ್ನ ಹುಡುಕಿ ಅನ್ನಂತ ಮಾತನ್ನ ಮಾನ್ಯ ಭೋಸರಾಜ್ ಸಾಹೇಬರು ಕೂಡ ಅವತ್ತಿನ ಲಿಂಗ್ಸ್ಗೂರಿನಲ್ಲಿ ಹೇಳಿದರು. ಹಾಗೆ ಆ ಪ್ರೊಸೆಸ್ ಮಾನ್ಯ ಇಂದಿನ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಅವರು ಕೂಡ ಆ ಜಾಗನ ಹುಡುಕಿದೀವಿ. 5 ಎಕರೆ ಲ್ಯಾಂಡ್ ಅನ್ನ ಪತ್ರಕರ್ತರ ನಿವೇಶನಕ್ಕಾಗಿ ಆ ಲ್ಯಾಂಡ್ ಅನ್ನ ಗುರುತಿಸಿದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಪ್ರಾದೇಶಿಕ ಆಯುಕ್ತರಿಗೂ ಕೂಡ ಆ ಲೆಟರ್ ಹೋಗಿದೆ. ಪ್ರಾದೇಶಿಕ ಆಯುಕ್ತರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಪತ್ರಕರ್ತರ ನಿವೇಶನಕ್ಕಾಗಿ 5 ಎಕರೆ ಜಮೀನು ಮಂಜೂರು ಮಾಡಬೇಕನ್ನಂತ ಪತ್ರ ಕೂಡ ಈಗಾಗಲೇ ಆಗಿದೆ. ನಾನು ಮಾಜಿ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ಕೇಳೋದಿಷ್ಟೇ, ಪತ್ರಕರ್ತರ ನಿವೇಶನಕ್ಕಾಗಿ ಭೂಮಿಯನ್ನ ಮಂಜೂರು ಮಾಡಬೇಕು, ಆ ನಿಟ್ಟಿನಲ್ಲಿ ತಾವು ಮಾಡಲೇಬೇಕು ಅನ್ನೋ ಒತ್ತಡವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೇದಿಕೆಯಲ್ಲಿ ರಾಜ್ಯ ಸಮಿತಿ ಅರವಿಂದ್ ಕುಲಕರ್ಣಿ, ಬಸವರಾಜ ನಾಗಳದಿನ್ನಿ, ಸೋಮಶೇಖರ್ ಕೆರೆಗೋಡು, ಕಲಬುರಗಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಬಿ ವೆಂಕಟ್ ಸಿಂಗ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು, ವಾರ್ತಾಧಿಕಾರಿ ಸುರೇಶ್, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಾಗಟಗಲ್, ಶಿವಮೂರ್ತಿ ಹಿರೇಮಠ, ರಂಗನಾಥ ಚಕ್ರವರ್ತಿ ಸೇರಿ ಹಲವರಿದ್ದರು. ಪತ್ರಿಕೋದ್ಯಮವು ಸಮಾಜದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಜನಪರ ಅಭಿವೃದ್ಧಿಗೆ ದಾರಿಯಾಗುವ ಪ್ರಜಾಪ್ರಭುತ್ವ ಪ್ರಮುಖ ಶಕ್ತಿಯಾಗಿದ್ದು, ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ಸಾಧಕ ಪತ್ರಕರ್ತರನ್ನು ಸನ್ಮಾನಿಸುವ ಮೂಲಕ ವೃತ್ತಿಗೆ ಗೌರವ ತರುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ರಾಜ್ಯಾದ್ಯಂತ ಪತ್ರಕರ್ತರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿರಂತರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಅವರ ಕ್ರಿಯಾಶೀಲ ನಾಯಕತ್ವದಿಂದ ಸಾವಿರಾರು ಪತ್ರಕರ್ತರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಶ್ಲಾಘಿಸಿದರು. ಪತ್ರಿಕೋದ್ಯಮವು ಸಮಾಜದಲ್ಲಿ ಅತ್ಯಂತ ಗೌರವಯುತ ಸ್ಥಾನ ಹೊಂದಿದೆ. ಜಿಲ್ಲೆಯ ಹಿರಿಯ ಪತ್ರಕರ್ತರು ಹಲವು ದಶಕಗಳಿಂದ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ನೀರಾವರಿ, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಪತ್ರಕರ್ತರು ವಹಿಸಿದ ಪಾತ್ರ ಸ್ಮರಣೀಯವಾಗಿದೆ ಎಂದು ಹೇಳಿದರು. ದಿವಂಗತ ಎನ್.ಕೆ. ಕುಲಕರ್ಣಿ ಸೇರಿದಂತೆ ಹಲವು ಹಿರಿಯ
ಹಿರಿಯ ಪತ್ರಕರ್ತರು ರಾಯಚೂರು ಭಾಗದ ಸಮಸ್ಯೆಗಳನ್ನು ಜನರು ಮತ್ತು ಸರ್ಕಾರದ ಮುಂದಿಡುವ ಉದ್ದೇಶದಿಂದ ಸ್ಥಳೀಯ ಪತ್ರಿಕೆಗಳನ್ನು ಆರಂಭಿಸಿ ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ಬುನಾದಿ ಹಾಕಿದರು. ಇಂದು ಜಿಲ್ಲೆಯಾದ್ಯಂತ ಪತ್ರಿಕೋದ್ಯಮ ಗ್ರಾಮ ಹಾಗೂ ಹೋಬಳಿ ಮಟ್ಟಕ್ಕೂ ವಿಸ್ತರಿಸಿರುವುದು ಸಂತಸದ ಸಂಗತಿ ಎಂದರು. ಕೆಲವರು ವೈಯಕ್ತಿಕ ಉದ್ದೇಶಕ್ಕಾಗಿ ಪತ್ರಿಕೋದ್ಯಮವನ್ನು ದುರುಪಯೋಗಪಡಿಸಿಕೊಳ್ಳುವುದು ವೃತ್ತಿಗೆ ಕಳಂಕ ತರುತ್ತದೆ. ಪತ್ರಕರ್ತರು ಸಮಾಜ ಮತ್ತು ದೇಶದ ಹಿತದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂಬರುವ 41ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿ ಜಿಲ್ಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದು ಕರೆ ನೀಡಿದರು. ಪತ್ರಕರ್ತರ ಬಸ್ ಪಾಸ್, ಆರೋಗ್ಯ, ಪಿಂಚಣಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರಗಳು ಕ್ರಮ ಕೈಗೊಂಡಿವೆ. ಇತ್ತೀಚಿನ ರಾಜ್ಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಭರವಸೆಗಳನ್ನು ಸರ್ಕಾರ ಈಡೇರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ರಾಯಚೂರಿನಂತಹ ಹಿಂದುಳಿದ ಜಿಲ್ಲೆಯಲ್ಲಿ ಪತ್ರಕರ್ತರ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ಅನೇಕರು ಸ್ವಂತ ಪತ್ರಿಕೆಗಳನ್ನು ನಡೆಸುತ್ತಾ ಜಿಲ್ಲೆಯ ಸಮಸ್ಯೆಗಳನ್ನು ಆಡಳಿತದ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಪತ್ರಕರ್ತರ ಸಭಾಭವನ ಸೇರಿದಂತೆ ಸಂಘದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲಾ ಸಹಕಾರವನ್ನು ಮುಂದೆಯೂ ನೀಡುವುದಾಗಿ ಭರವಸೆ ನೀಡಿದರು. ಮನವನ್ನ ಬೆಳಗುವ ಮೂಲಕ ತಮ್ಮ ಜ್ಞಾನದ ದೀವಿಗೆಯನ್ನ ಹಂಚಿರ್ತಕ್ಕಂತಹ ದಿವಂಗತ ಡಿ.ಡಿ. ಗುಂಡಪ್ಪರ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಗ್ತಾ ಇದೆ. ಎಲ್ಲರೂ ಜೋರಾಗಿ ಅವರ ಸಾಧನೆಗಳನ್ನು ಮೊಳಗಿಸುವ ಮೂಲಕ ಈ ಪುಷ್ಪ ನಮನ ಕಾರ್ಯಕ್ರಮವನ್ನು ಮೈಸೂರಿಗೆ ಬೆಲ್ಲ ಸಕ್ಕರೆಯಾಗುವ ನೀರು ಕುರಿತವರಿಗೆ ಎಲ್ಲರೊಳಗೊಂದಾನು ಮಂಕುತಿಮ್ಮ ಎಂಬಂತಹ ನಾನು ಈ ಜಿಲ್ಲೆಯಲ್ಲಿ ಕಳೆದ 50 ವರ್ಷದಲ್ಲಿ ಸುಮಾರು 72-73 ಸಹಿತ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಪತ್ರಕರ್ತರ ಜೊತೆಯಲ್ಲಿ ನಾನು ಬಹಳ ಸಂಪರ್ಕದಲ್ಲಿ ಸರಿಯಾಗಿ ಇರ್ತೀನಿ. ಅವರೆಲ್ಲರೂ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು. ಅದು ನೀರಾವರಿ ವಿಷಯದಲ್ಲಿ ಇರ್ಬೋದು, ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಕಾರ್ಮಿಕರ ವಿಷಯದ ಬಗ್ಗೆ ಇರ್ಬೋದು, ಅವರು ನಮ್ಮ ಜೊತೆಯಲ್ಲಿದ್ದು ಅವ್ರ ಮಾರ್ಗದರ್ಶನ ನೀಡಿ ನಮಗೆ ಸಂಘಟನೆ ಮಾಡಿ ಜನರ ಸರ್ಕಾರ ವಿರುದ್ಧ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಅನೇಕ ಸಮಸ್ಯೆಗಳು ಮಾಡೋದ್ರ ಬಗ್ಗೆ ನಮ್ಗೆ ಹೇಳ್ಕೊಡ್ತಿದ್ರು. ಅದರ ಜೊತೆಯಲ್ಲಿ ಈ ರಾಯಚೂರಿನಲ್ಲಿ ದಿವಂಗತ ಶಿವಾನಂದ ಕುಲಕರ್ಣಿ ಅವರು ಅತ್ಯಂತ ಹಿರಿಯರಾಗಿ ಅವರ ವೈಯಕ್ತಿಕ ಜೀವನ ಸಾಕಷ್ಟು ಅನುಕೂಲತೆಗಳಿದ್ರು ಸಹಿತ ಅವ್ರಿಗೆ ಇರ್ತಕ್ಕಂಥ ಒಂದು ಈ ಭಾಗದ ಸಮಸ್ಯೆಗಳನ್ನು ಜನರ ಮುಂದೆ ಇಡಬೇಕು, ಸರ್ಕಾರಗಳ ಮುಂದೆ ಇಡಬೇಕು ಅಂತೇಳಿ ಅವರು ರಾಯಚೂರು ವಾಣಿ ಪತ್ರಿಕೆ ಆ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಮುಂದೆ ಬರೋದು ಸುದ್ದಿಭವನ ಪತ್ರಿಕೆ ಸಹಿತ ಶ್ರೀಮಾನ್ ಸ್ವಾಮಿಯವರು ಹಾಗೂ ಶ್ರೀಮಾನ್ ವೆಂಕಟ ಸಿಂಗ್ ಅವರು ಸಹಿತ ಪ್ರಾರಂಭ ಮಾಡಿದರು. ಶ್ರೀಮಾನ್ ಕುಲಕರ್ಣಿ ಅವರು ರಾಯಚೂರು ವಾಣಿ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಾವು ಸಹಜವಾಗಿ ರಾಜಕಾರಣಿಗಳಾಗಿರ್ತಕ್ಕಂಥದ್ದು ಅಲ್ಲಿ ಸಾಯಂಕಾಲ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಕೊಡ್ತಿದ್ರು. ಆವಾಗ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಪರಿಸ್ಥಿತಿಗಳು, ನಮ್ಮ ಭಾಗದಲ್ಲಿರ್ತಕ್ಕಂಥ ಕೊತ್ತುಗಳು, ಅವರು ರಾಜಕಾರಣಿಗಳಾಗಿ ಸಹಿತ ದೇವರಾಜ ಕಾಲದಲ್ಲಿ ಬಹಳ ಪ್ರಮುಖರಾಗಿ ಅಲ್ಲಿರ್ತಕ್ಕಂಥ ಶ್ರೀಮಾನ್ ನಟರಾಜ್ ಅವ್ರ ಜೊತೆಯಲ್ಲಿ ಬಹಳ ಸಂಪರ್ಕ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಅನೇಕ ರಾಜಕಾರಣಿಗಳ ವಿಷಯಗಳು ಸಹಿತ ನಮಗೆ ಹೇಳ್ಕೊಡ್ತಿದ್ರು. ಹಾಗಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಪತ್ರಿಕೋದ್ಯಮ ಇವತ್ತು ಸುಮಾರು 300 ಮಂದಿ ಸದಸ್ಯರಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕವತಾಳದಲ್ಲಿ ಸಹಿತ ನೀನು ಯಾಕೋ ನಾನೊಂದು ಎಷ್ಟು ಮಂದಿ ಇದ್ದಾರೆ ನೋಡಿದ್ರೆ ಅಲ್ಲಿ ಸಹಿತ 50-60 ಮಂದಿ ಪತ್ರಕರ್ತರಿದ್ದಾರೆ. ಈ ರೀತಿಯಾಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮತ್ತು ರಾಜ್ಯದಲ್ಲಿ ಎಲ್ಲ ಪ್ರದೇಶಗಳು ಹೋಬಳಿ ಮಟ್ಟದಲ್ಲಿ ಸಹಿತ ಇವತ್ತು ಇದು ಪತ್ರಿಕೋದ್ಯಮ ವಿಸ್ತಾರವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪ್ರತಿನಿತ್ಯ ಜನರಿಗೆ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ತಾವು ಮಾಡ್ತಾ ಇದ್ದಾರೆ. ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿಯನ್ನು ರಾಮಕೃಷ್ಣ ದಾಸರಿ, ಜಿಲ್ಲಾ ವರದಿಗಾರ, ಕನ್ನಡಪ್ರಭ ರಾಯಚೂರು ಇವರಿಗೆ ಸುದ್ದಿಮೂಲ ಪ್ರಾಯೋಜಿತ ದಿವಂಗತ ಪ್ರಕಾಶ ದಿನ್ನಿ ಸ್ಮಾರಕ ಪ್ರಶಸ್ತಿ, ಚಂದಪ್ಪ ದೋರನಹಳ್ಳಿ, ಜಿಲ್ಲಾ ವರದಿಗಾರ, BTTV ರಾಯಚೂರು ಸುದ್ದಿಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರರಿಗೆ ನೀಡುವ ಪ್ರಶಸ್ತಿ, ಸುರೇಶ್ ಗೌಡ, ತಾಲೂಕು ವರದಿಗಾರ, ವಿಜಯ ಕರ್ನಾಟಕ, ದೇವದುರ್ಗ ದಿವಂಗತ ನರಸಿಂಹಾಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿ, ಹನುಮಂತ ಕನ್ನಾಳ, ತಾಲೂಕು ವರದಿಗಾರ, ಉದಯಕಾಲ ಲಿಂಗಸುಗೂರು, ದಿವಂಗತ ಪ್ರಹ್ಲಾದ್ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ, ರಾಜಶೇಖರ್ ಸಂಪಾದಕ, ಜಂಬೂದ್ವೀಪ ಮಾನ್ವಿ, ದಿವಂಗತ ಮಹಾದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿ, ಆದೇಶ ನಗನೂರು ವರದಿಗಾರ, ಬೆಂಕಿ ಬೆಳಕು, ಕವಿತಾಳ ಇವರಿಗೆ ಸ್ಪಂದನ ಸಂಸ್ಥೆ ನಂದಿಕೋಲ ಮಠ ಪ್ರಾಯೋಜಿತ ಪ್ರಶಸ್ತಿ, ಈಶಪ್ಪ ಬೈಲ್ ಮರ್ಚೆಡ್ ಪ್ರಧಾನ ಸಂಪಾದಕ, ಕಲ್ಯಾಣ ಸಂಜೆ ಮಾನ್ವಿ ಇವರಿಗೆ ಲಿಂಗಸುಗೂರು, ಶ್ರೀ ಸಿದ್ದರಾಮಪ್ಪ ಕೆಂಭಾವಿ ಸ್ಮರಣಾರ್ಥ, ಶಿವರಾಜ ಕೆಂಭಾವಿ ಪ್ರಾಯೋಜಿತ ಪ್ರಶಸ್ತಿ, ಬದ್ರಿನಾಥ ವರದಿಗಾರ, ಸಂಯುಕ್ತ ಕರ್ನಾಟಕ, ಬಳಗನೂರು ಇವರಿಗೆ ದಿವಂಗತ ಈಶ್ವರಮ್ಮ ನರಸಪ್ಪ ಜಲ್ದಾರ್ ಸ್ಮರಣಾರ್ಥ ಪ್ರಶಸ್ತಿ, ಬೀರಪ್ಪ ತಾಲೂಕು ವರದಿಗಾರ, ಬಳ್ಳಾರಿ ಬೆಳಗಾಯಿತು ಸಿಂಧನೂರು, ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ, ಶಿವಕುಮಾರ್ ಕ್ಯಾಮರಾಮ್ಯಾನ್ ಮೆಗಾ ಚಾನಲ್ ಇವರಿಗೆ ಸಿದ್ದಪ್ಪ ಹಳ್ಳೂರು ಸಿರವಾರ ಪ್ರಾಯೋಜಿತ ಪ್ರಶಸ್ತಿ, ಮಂಜುನಾಥ ಎತ್ತಿನಮಾಳಗಿ ಟೈಮ್ಸ್ ಆಫ್ ಇಂಡಿಯಾ ಜಾಹೀರಾತು ಸಹಾಯಕ ವ್ಯವಸ್ಥಾಪಕ ರಾಯಚೂರು, ದಿವಂಗತ ಎಂ ರಂಜನಿ ಸತ್ಯವತಿ ಜೇಮ್ಸ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿ ನೀಡಲಾಯಿತು. ಈಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನ ವಿತರಣೆ ಮಾಡಲಾಯಿತು. ರಿಪೋರ್ಟರ್ಸ್ ಗಿಲ್ಡ್ನಿಂದ ನೀಡಲಾಗುವ ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಮಂಜುನಾಥ ಸಾಲಿ, ಜಿಲ್ಲಾ ವರದಿಗಾರ ಇವರಿಗೆ ನೀಡಲಾಯಿತು. ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ವಾಗೇಶ್ ಪಂಡಿತಾರಾಧ್ಯ ವಿ ಪಾಟೀಲ್, ಜಿಲ್ಲಾ ವರದಿಗಾರರು. ದಿವಂಗತ ದಿದ್ದಗಿ ಕಿಶನ್ ರಾವ್ ಸ್ಮರಣಾರ್ಥ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಗೌಡಪ್ಪ ಗೌಡ, ಜಿಲ್ಲಾ ವರದಿಗಾರ. ದಿವಂಗತ ರಘುನಾಥ ಸಿಂಗ್ ಬೊಮ್ಮನಾಳ ಸ್ಮರಣಾರ್ಥ ಅತ್ಯುತ್ತಮ ಕ್ಯಾಮರಾಮ್ಯಾನ್ ವಾರ್ಷಿಕ ಪ್ರಶಸ್ತಿ ದುರ್ಗೇಶ್ ಪೂಜಾರಿ, ಕ್ಯಾಮರಾಮ್ಯಾನ್. ದಿವಂಗತ ಕೆ ಅಡಿವೆಪ್ಪ ಸ್ಮರಣಾರ್ಥ ಕೆ ಸತ್ಯನಾರಾಯಣ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಖ್ವಾಜಾ ಹುಸೇನ್, ಜಿಲ್ಲಾ ವರದಿಗಾರ. ದಿವಂಗತ ಹನುಮಂತರಾಯ ಗೌಡ ಸ್ಮರಣಾರ್ಥ ಕೆ ಶಿವನ್ಗೌಡ ನಾಯಕ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿ ಶಶಿಧರ್ ಅಂಗಡಿ, ಜಿಲ್ಲಾ ವರದಿಗಾರ. ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ಕ್ಯಾಮರಾಮನ್ ವಾರ್ಷಿಕ ಪ್ರಶಸ್ತಿ ವಾಸುದೇವ ಎಸ್, ಕ್ಯಾಮರಾಮನ್ TV9 ಇವರಿಗೆ ನೀಡಿ ಗೌರವಿಸಲಾಯಿತು. ಸಾಕ್ಷಿಯಾಗುವ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದೊಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ರಾಯಚೂರಿನಲ್ಲಿಯೇ ಓರ್ವ ಸಾಮಾನ್ಯ ಪತ್ರಕರ್ತರಾಗಿದ್ದುಕೊಂಡು ಇವತ್ತು ರಾಜ್ಯ ಸರ್ಕಾರದಲ್ಲಿ ಆಯುಕ್ತರಾಗಿ ಇವತ್ತು ಸೇವೆಯನ್ನು ಸಲ್ಲಿಸುವ ಮಟ್ಟಕ್ಕೆ ಸಾಮಾನ್ಯ ಶ್ರೀ ಪಿ ವೆಂಕಟಸಿಂಗ್ ಅವರು ಬೆಳಗಿರ್ತಕ್ಕಂತಹ ಪರಿಗಳಿದೆ. ನಿಜಕ್ಕೂ ಕೂಡ ಅಚ್ಚರಿ ಅನಿಸ್ತದೆ. ಅವರ ಸಾಧನೆಯ ಮೈಲುಗಲ್ಲು ನಿಜಕ್ಕೂ ಕೂಡ ಯುವ ಪತ್ರಕರ್ತರಿಗೆ ಸಾಧನೆಯ ಹಾದಿಗೆ ಒಂದು ಪ್ರೇರಣೆ ನೀಡಿದೆ. ಬಹುಶಃ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಯಚೂರು ರಿಪೋರ್ಟರ್ಸ್ ಅದೇ ರೀತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಅವರು ದೇವದುರ್ಗ ತಾಲೂಕಿನ ನಗರ ಗ್ರಾಮದವರಾಗಿದ್ದು ಕಳೆದ 25 ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಸೇವೆ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪದವೀಧರರಾದ ಇವರು ಹಿರಿಯ ವರದಿಗಾರರಾಗಿದ್ದು ವಿಜಯ ಕರ್ನಾಟಕ, ಆಕಾಶವಾಣಿ, ದೂರದರ್ಶನ, ವಿಜಯವಾಣಿ ಸೇರಿದಂತೆ ಹಲವು ಪ್ರಮುಖ ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಕನ್ನಡ ಮಾತೃಭೂಮಿ ಕನ್ನಡ ದಿನಪತ್ರಿಕೆಯ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಯಚೂರು ಕಂಪಿಲವಾಡಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಪ್ರಾಯೋಜಿತ ಭೀಷ್ಮ ದಿ ದಿವಂಗತ ಕೆ ಚಾಮರಾವ್ ಸ್ಮರಣಾರ್ಥ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತಿದೆ. ಅದೇ ರೀತಿಯಾಗಿ ವೀರೇಶ್ ಚೌಧರಿಯವರು ಪುರಾಣಿ ಗ್ರಾಮದವರಾಗಿದ್ದು ಪ್ರಸ್ತುತ ಮಸ್ಕಿಯಲ್ಲಿ ನೆಲೆಸಿದ್ದಾರೆ. 1988ರಲ್ಲಿ ಮಗನಿಗೆ ಜೋಳದ ತಪ್ಪಾಳಿ ಆಗಬೇಕು. ಇವರು ಕೂಡ ರಾಯಚೂರು ನಗರದವರಾಗಿದ್ದಾರೆ. 2019ರಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಸಂಜೆ ಮೂಲಕ ಪತ್ರಿಕಾ ರಂಗ ಪ್ರವೇಶಿಸಿದ ಜಿಲ್ಲಾ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.
ಇವರಿಗೂ ಕೂಡ ದಿವಂಗತ ಹನುಮಂತರಾಯ ಸ್ಮರಣಾರ್ಥ ಕೇಶವಗೌಡ ನಾಯಕ್ ಅದಾದ್ರೆ ಖ್ವಾಜಾ ಹುಸೇನ್ ರಾಯಚೂರು ನಗರದವರು, ಇವರು ಕೂಡ 2ನೇ ಸಲ್ಲಿಸಿದ್ದಾರೆ. ಇವರು ಕೂಡ ಈಶಾನ್ಯ ಭಾರತೀಯ ದಿನಪತ್ರಿಕೆಯ ಜಿಲ್ಲಾ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಕಳೆದ 10 ವರ್ಷಗಳಿಂದ ಜನಪರ ಪತ್ರಿಕೋದ್ಯಮಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ರಾಜಕೀಯ ಬೆಳವಣಿಗೆಗಳು ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳ ಕುರಿತು ನಿರಂತರ ವರದಿಗಾರಿಕೆ ನಡೆಸುವ ಮೂಲಕ ಸಾರ್ವಜನಿಕರ ಧ್ವನಿಯಾಗಿರುವ ಇವರು ದಿವಂಗತ ಈಶ್ವರಮ್ಮ ನರಸಪ್ಪ ಗಲ್ದಾಸ್ ಸ್ಮರಣಾರ್ಥ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮಂಡಳಿಗೆ ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಬೀರಪ್ಪ ಸಿಂಗ್ ಅವರು ಭೇಟಿಯ ಪತ್ರಿಕೆಯಲ್ಲಿ ಜಾಹೀರಾತು ವಿಭಾಗದ ಸಹಾಯಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕಾ ಸಂಸ್ಥೆಯ ಅಭಿವೃದ್ಧಿ, ಜಾಹೀರಾತು ನಿರ್ವಹಣೆ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಪರ ಪದ್ಧತಿಯನ್ನು ಸಮರ್ಪಿತ ಸೇವೆಯ ಮೂಲಕ ವಿಶಿಷ್ಟ ಗುರುತನ್ನು ಪಡೆದು ಪತ್ರಿಕಾ ರಂಗಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಇವರಿಗೆ ದಿವಂಗತ ಎಂ ರಜನಿ ಸತ್ಯವತಿ ಸ್ಮರಣಾರ್ಥ ಪ್ರಶಸ್ತಿ ನೀಡಲಾಗುತ್ತದೆ. ತಾಲೂಕಿನ ಬಿಚ್ಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಕೆಲವರು ಪ್ರಯತ್ನಿಸುತ್ತಿದ್ದು ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಶಕ್ತಿ ಪಡೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಚರ್ಚ್ ನಡೆಸಲಾಗುತ್ತಿದ್ದು 2009ರಲ್ಲಿ ಮುಳುಗಡೆಯಾಗಿದ್ದರಿಂದ ಸರ್ವೆ ನಂಬರ್ 322/2 ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು 20-30 ದಲಿತ ಕುಟುಂಬಗಳ ಜೊತೆಗೆ ಚರ್ಚ್ಗೆ ಜಾಗ ನಿಗದಿಪಡಿಸಲಾಗಿತ್ತು. ಅಂದು ಇದ್ದ ತಹಸೀಲ್ದಾರರು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಚರ್ಚ್ಗೆ ಜಾಗ ಮಂಜೂರು ಮಾಡಿದ್ದರು. ಗ್ರಾಮದ ಜನರ ಬೇಡಿಕೆಯಂತೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರು ಅಲ್ಪಸಂಖ್ಯಾತರ ಇಲಾಖೆಯಿಂದ ಮೆಥಡಿಸ್ಟ್ ಕಟ್ಟಡಕ್ಕೆ ಚಾಲನೆ ನೀಡಿದ್ದರು. ಬಿಷಪ್ ಇವರಿಂದ ಚರ್ಚ್ ಉದ್ಘಾಟನೆಯಾಗಿದೆ. ಆದರೆ ಜುಲೈ 25ರಂದು ರಾತ್ರಿ ಕೆಲವು ಕಿಡಿಗೇಡಿಗಳು ಗಲಭೆ ಸೃಷ್ಟಿಸಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ ಇಟ್ಟಿದ್ದಾರೆ. ಗ್ರಾಮದಲ್ಲಿ ಅನಗತ್ಯ ಕೋಮು ಗಲಭೆ ನಡೆಯಲು ಶಾಂತಿ ಭಂಗ ಮಾಡಲು ಮುಂದಾಗಿದ್ದು ಕೂಡಲೇ ಆಂಜನೇಯ ವಿಗ್ರಹವನ್ನು ತೆರವುಗೊಳಿಸಿ ಚರ್ಚ್ ನಡೆಸಲು ಸಹಕರಿಸಬೇಕು ಎಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಉದ್ದೇಶ ಇಷ್ಟೇ. ಬರ್ಲಿ ಆಗ ಅವರು ಇದ್ದಾರೆ ಬೇರೆ ನಮ್ಗೆ ಗಲಾಟೆಗಳು ಏನಾಗಲಿ ಹೇಳಿರಲ್ಲ. ಈಗ ಶಾಂತಿ ಮಾಡ್ರಿ, ಶಾಂತಿ ಆಮೇಲೆ ನಂಬಿಕೆ ಐತೆ ನಮಗೆಲ್ಲ. ಅಲ್ಲ ಸರ್, ನಾನು ಆಗಬಾರ್ದಿತ್ತು ಹಾಗೆ 5 ವರ್ಷದ ಎತ್ತುತ್ತಾ ಇರುತ್ತೆ. ಕೋಮು ಗಲಭೆಗಳೆಲ್ಲ ಜರುಗ್ತಾ ಇರ್ತದೆ. ನಮ್ಮ ದೇಶ ಮತ್ತು ಎಸ್ಪೆಷಲಿ ನಮ್ಮ ಕರ್ನಾಟಕ, ನಮ್ಮ ರಾಯಚೂರು ಶಾಂತಯುತವಾದಂಥ ಒಂದು
ಜಿಲ್ಲೆ ನಮ್ಮದು, ಜೊತೆಗೆ ಹೋರಾಟವಾದಂಥ ಜಿಲ್ಲೆ. ಯಾವುದು ಕೂಡ ಶಾಂತಿ ಕದಡ್ದಂಗೆ ಇಲ್ಲಿ ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜಿಲ್ಲಾಡಳಿತವಾಗಿರ್ಬೋದು ಸೂಕ್ತವಾದಂಥ ರೀತಿಯಲ್ಲಿ ಭದ್ರತೆಯನ್ನು ನಡೆಸಿಕೊಂಡು ಬಂದಿದೆ. ಅದಕ್ಕೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ, ಆಡಳಿತಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಮೊದಲನೇದಾಗಿ ಈಗ ಬಂದಿರುವಂಥ ಉದ್ದೇಶ ಏನಿಲ್ಲ, ಅಲ್ಲಿ ಬಿಚ್ಚಾಲಿ ಕ್ಯಾಂಪ್ನಲ್ಲಿ ಚರ್ಚ್ ಕಟ್ಟಡ ಈಗಾಗಲೇ ಆಗಿದೆ, ಅದು ಉದ್ಘಾಟನೆಗೊಳಗೊಂಡಿದೆ, ಶಾಂತಿಯುತವಾಗಿ ಪ್ರಾರ್ಥನೆ ಕೂಡ ನಡೀತಾ ಇದೆ. ಅದರ ಮುಂದುಗಡೆ ಹೋಗಿ ಯಾರೋ ಕಿಡಿಗೇಡಿಗಳು ಅದ್ರ ಮುಂದುಗಡೆ ಹೋಗಿ ಇಲ್ಲ ಸಲ್ಲದೆಲ್ಲ ಕೋಮು ಗಲಭೆ ಎಬ್ಬಿಸ್ಬೇಕಂತೇಳಿ, ಒಬ್ರಿಗೊಬ್ರಿಗೆ ಆಗ್ಲಾರ್ದಂಗೆ ಮಾಡಬೇಕಂತೇಳಿ ಇಲ್ಲ ಸಲ್ಲದವೆಲ್ಲ ಮಾಡಿ ಅಲ್ಲಿ ಕೋಮು ಗಲಭೆ ಎಬ್ಬಿಸಲಿಕ್ಕೆ ಪ್ರಯತ್ನಿಸುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇವತ್ತು ಬಂದಿರುವಂಥ ಇಷ್ಟೇ, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು, ಗಲಾಟೆಗೆ ಆಸ್ಪದ ಕೊಡಬಾರ್ದು. ಶಾಂತಿಯುತವಾಗಿ ನಮಗೆ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಶಾಂತಿಯುತವಾಗಿಯೇ ಹೋರಾಟ ಮಾಡಬೇಕು, ಶಾಂತಿಯುತವಾಗಿ ಮೆಮೊರಂಡಮ್ ಕೊಡಬೇಕು. ನಮ್ಮಲ್ಲಿರುವಂಥ ಆ ನೋವನ್ನು ಅಧಿಕಾರಿಗಳು ತಿಳಿಸುವಂಥದ್ದು ನಮ್ಮ ಹಕ್ಕಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಆ ವಿಚಾರವಾಗಿ ಅಧಿಕಾರಿಗಳಿಗೆ ತಿಳಿಸೋಣ. ಬರ್ತಾ ಇದ್ದಾರೆ ಅಂತ, ಇನ್ನೂ ಒಂದು 10-15 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಬಂದು ನಾವು ತಿಳಿಸೋಣ. ಯಾವುದೇ ಕಾರಣಕ್ಕೂ ಆ ಶಾಂತಿ ಕದಡದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕ್ರಮವಹಿಸಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಂತೇಳಿ ಈ ಮೂಲಕ ನಮ್ಮೆಲ್ಲ ಸಂಘಟನೆಗಳಿಂದ, ಕ್ರೈಸ್ತ ಬಾಂಧವರುಗಳಿಂದ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳಿಂದ ಇವತ್ತು ಎಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದೇವೆ. ಇಲ್ಲಿ ಬಂದಿರುವಂಥ ಉದ್ದೇಶ ಇಷ್ಟೇ, ಶಾಂತಿ ಕದಡಬಾರ್ದು ಅಂತೇಳಿ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಇಲ್ಲಿ ಯಾರು ಕೂಡ ಜಗಳ ಆಡಬಾರ್ದು. ಒಬ್ರಿಗೊಬ್ರು ಅಣ್ಣ ತಮ್ಮಂದಿರು ಜಾತಿ ಮಧ್ಯದಲ್ಲಾಗಿರ್ಬೋದು, ಧರ್ಮದ ಮಧ್ಯದಲ್ಲಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕದಡಬಾರ್ದು ಅಂತೇಳಿ ಒಂದೇ ಒಂದು ಉದ್ದೇಶದಿಂದ ಈ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದೇವೆ. ನಾವೆಲ್ಲರೂ ಕೂಡ ಈ ನ್ಯಾಯ ಪಡ್ಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ಬೇಕಂತೇಳಿ ಈ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಸಲ್ಲಿಸುವಂತ. ಈ ಸಂದರ್ಭದಲ್ಲಿ ದಲಿತ ಶಕ್ತಿ ಪಡೆ ಅಧ್ಯಕ್ಷ ಆನಂದರಾಜ್, ಜೋನಾಥನ್, ದೀಪಕ್ ಭಂಡಾರಿ, ರಾಜು, ದುಳ್ಳಯ್ಯ, ಬಾಬು, ಆಲೂರು ಶ್ರೀನಿವಾಸ್, ಶಿವರಾಜ್, ವೀರೇಶ್, ಜಯಪಾಲ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಬಿತ್ತಿದ ಬೆಳೆಗೆ ನೀರಿಲ್ಲ ಎಂದು ಕಂಗಾಲಾಗಿದ್ದ ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸಿದ ಪರಿಣಾಮ ನೆಮ್ಮದಿ ನಿಟ್ಟುಸಿರು ಬಿಟ್ಟಿದ್ದ ರೈತನೋರ್ವನಿಗೆ ಬೆಳೆದಿದ್ದ ಬೆಳೆ ನೀರಿಗೆ ಕೊಚ್ಚಿ ಲಕ್ಷಾಂತರ ಮೌಲ್ಯದ ಬೆಳೆ ಕೊಚ್ಚಿ ಹೋದ ಘಟನೆ ಜರುಗಿ ರೈತ ಕಂಗಾಲಾಗುವಂತಾಗಿರುವ ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೆದಿದೆ. ನಾರಾಯಣಪುರ ಜಲಾಶಯ ಭರ್ತಿಗೆ ಇನ್ನು ಕೆಲವೆಡೆ ಅಡಿ ಬಾಕಿ ಇರುವುದರಿಂದ ಕಾಲುವೆಗಳಿಗೆ ನೀರು ಹರಿಸಲಾಗಿದೆ. ಕಾಲುವೆಗಳು ಸ್ವಚ್ಛವಾಗಿರದೆ ಕಸ ಕಟ್ಟಿ ಹೂಳಿ ತುಂಬಿದ್ದರಿಂದ ಕಾಲುವೆಗೆ ಹರಿಸಿದ ನೀರು ಹೊಲಕ್ಕೆ ನುಗ್ಗಿ 5 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ನಾರಾಯಣಪುರ ಬಲದಂಡೆ ಕಾಲುವೆಯ 17ನೇ ಉಪ ಕಾಲುವೆಯ 18 ಕಿಲೋಮೀಟರ್ ಇಂಗಳದಾಳ ಮತ್ತು ಭೂದಿನ ಸೀಮಾಂತರದಲ್ಲಿರುವ ರೈತ ಆಂಜನೇಯ ಹನುಮಂತ ಮಡಿವಾಳ ಎಂಬಾತ ಜಮೀನಿನಲ್ಲಿ ಘಟನೆ ಜರುಗಿದೆ. ಇಂಗಳದಾಳ ಬೂದಿನಾಳ ಗ್ರಾಮದ ರೈತರ ಬೆಳೆಗಳು ಹಾನಿಗೆ ಗುರಿಯಾಗಿವೆ. ಬೆಳೆದು ನಿಂತ ಬೆಳೆಗೆ ನೀರಿಲ್ಲದೆ ಆತಂಕದಲ್ಲಿದ್ದ ರೈತನೀಗ ಬೆಳೆಯೇ ಇಲ್ಲದಂತಾಗಿದೆ. ನೀರಿನ ರಭಸಕ್ಕೆ ಬೆಳೆ ಕೊಚ್ಚಿ ಹೋಗಿ ಕಂಗಾಲಾಗುವಂತಾಗಿದೆ. ಕಾಲುವೆಗಳ ಸ್ವಚ್ಛತೆ ನಿರ್ವಹಣೆ ಮಾಡಬೇಕಿದ್ದ ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿರುವ ಪರಿಣಾಮ ಬೆಳೆ ಇದ್ದರೂ ಕೈಗೆ ಬಾರದೆ ಹೋಗಿದೆ. ಬಿತ್ತನೆ ಬೀಜ ಗೊಬ್ಬರಕ್ಕೆ ಹೂಡಿದ ಹಣವು ಬಾರದೆ ಹೋಗಿದೆ. ರೈತ ಆಂಜನೇಯ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಕಾಲುವೆ ನೀರು ಹರಿದು ಬೆಳೆ ಕಳೆದುಕೊಳ್ಳಲು ಕೆಬಿಜೆಎನ್ಎಲ್ ನಿರ್ಲಕ್ಷ್ಯವೇ ಕಾರಣವಾಗಿದ್ದ ಬೆಳೆ ಕಳೆದುಕೊಂಡ ರೈತನಿಗೆ ಪರಿಹಾರ ನೀಡಬೇಕು ಎಂದು
ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಕೃಷಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸಬೇಕು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರೈತನ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕನೂರು ಗ್ರಾಮದ ಮೀಸಲಾತಿಯನ್ನು ಬದಲಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿ ಸದಸ್ಯತ್ವ ಸ್ಥಾನಕ್ಕೆ ಮೀಸಲಾತಿ ನಿಗದಿಪಡಿಸಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದೆ. ಆದರೆ ಸಂಕನೂರು ಗ್ರಾಮ ಸದಸ್ಯತ್ವ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿದೆ. ಆದರೆ ಕಳೆದ 3 ಬಾರಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. 2020ರಲ್ಲಿ ಪರಿಶಿಷ್ಟ ಜಾತಿ ಪುರುಷ, 2015ರಲ್ಲಿ ಅನುಸೂಚಿತ ಮಹಿಳೆಗೆ ಮೀಸಲಾಗಿತ್ತು. ಈ ಬಾರಿಯೂ ಅನುಸೂಚಿತ ಜಾತಿ ಮಹಿಳೆಗೆ ಮೀಸಲಾಗಿದೆ. ಸಂಕನೂರು ಗ್ರಾಮದಲ್ಲಿ 403 ಜನ ಮತದಾರರಿದ್ದು 303 ಮುಸ್ಲಿಮರು, ಪರಿಶಿಷ್ಟ ಜಾತಿಯ 98 ಮತದಾರರಿದ್ದಾರೆ. ಪ್ರವರ್ಗ ಎಗೆ ಮೀಸಲಾಗಬೇಕಿದ್ದ ಮೀಸಲಾತಿಯು ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲು ಆಗಿದ್ದರಿಂದ ಬದಲಾವಣೆ ಮಾಡಿ ಪ್ರವರ್ಗ ಎಗೆ ಮೀಸಲು ನಿಗದಿ ಮಾಡಿ ಆದೇಶಿಸಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು. ಸಂಕನೂರು ಗ್ರಾಮದಲ್ಲಿ ಚಾಕೋಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಸಂಕನೂರು ಗ್ರಾಮದಲ್ಲಿ ಪದೇ ಪದೇ ಒಂದೇ ಕಮ್ಯುನಿಟಿಗೆ ರಿಸರ್ವೇಷನ್ ಮಾಡಿರ್ತಾರೆ. ಈಗ ನಮ್ಮ OBC ಅವರಿಗೆ 305 ವೋಟಿಂಗ್ ಪಾಪ್ಯುಲೇಷನ್ ಇದೆ. ಅವರು ಖಾಲಿ 98% ಅವರು ಇದ್ದಾರೆ. 98 ವೋಟಿಂಗ್ ಮಾತ್ರ ಅವ್ರಿಗೂ ಇದೆ. ಪದೇ ಪದೇ 3 ಸಲ ಅವರಿಗೆ ಒಂದು ರಿಸರ್ವೇಷನ್ ಮಾಡಿರ್ತಾರೆ. ಅದ್ರ ಸಲುವಾಗಿ ನಾವು ADC ಅವರಿಗೆ ಒಂದು ಕಂಪ್ಲೇಂಟನ್ನು ಮನವಿ ಪತ್ರ ಸಲ್ಲಿಸಿರುತ್ತೆ. 70% ಮೈನಾರಿಟಿ ಇರ್ತಾರೆ ಅಲ್ಲಿ. ನಿಮ್ಮ ಹೆಸರು? ಅಲಿ ಸಾಬ್ ಸಂಕನೂರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಚಾಂದ್ ಪಾಷಾ, ಮಹಮ್ಮದ್, ಸೈಯದ್ ಶಾ ಮಹಮ್ಮದ್, ಸೈಯದ್ ಖಾದರ್ ಪಾಷಾ, ಅಲ್ಲಾ ಬಕ್ಷಿ, ಸೈಯದ್ ಪಾಷಾ, ಸೈಯದ್ ಲತೀಫ್ ಪಾಷಾ, ಸೈಯದ್ ಯೂಸುಫ್ ಖಾದ್ರಿ, ದಸ್ತಗಿರಿ ಪಾಷಾ, ಅನ್ನು ಪಾಷಾ, ಖಲೀಲ್ ಪಾಷಾ, ಸೈಯದ್ ಜಿಲಾನಿ, ರಶೀದ್, ಮೆಹಬೂಬ್, ನಾಸಿಗ್, ಯಾಸಿನ್, ಸೈಯದ್ ಮೆಹಬೂಬ್ ಬಾಷಾ ಸೇರಿದಂತೆ ಅನೇಕರಿದ್ದರು. ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೊಲೀಸರು 3 ಜನ ಅಪ್ರಾಪ್ತರನ್ನು ಬಂಧಿಸಿ 1.45 ಲಕ್ಷ ರೂಪಾಯಿ ಚಿನ್ನಾಭರಣ ನಗದು ವಶಪಡಿಸಿಕೊಂಡಿದ್ದಾರೆ. ಕಾಳಿದಾಸ ನಗರದ 3 ಜನ ಬಾಲಕರು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದರಿಂದ ಬಂಧಿತರಿಂದ 60,000 ರೂಪಾಯಿ ಮೌಲ್ಯ ನೆಕ್ಲೆಸ್ ಮತ್ತು 85,000 ರೂಪಾಯಿ ಮೌಲ್ಯದ ನಗದು ಹಣ ವಶಪಡಿಸಿಕೊಳ್ಳಲಾಗಿದೆ. ಮಾರ್ಕೆಟ್ ಯಾರ್ಡ್ ಠಾಣೆಯ ವಿಶೇಷ ತನಿಖಾ ತಂಡ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಪೊಲೀಸ್ ತಂಡ ಕಾರ್ಯಕ್ಕೆ SP ಅರುಣಾಂಶು ಗಿರಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೊಲೆ ಆರೋಪದಲ್ಲಿ ಬಂಧಿತನಾಗಿದ್ದ ವಿಚಾರಾಧೀನ ಕೈದಿಯೋರ್ವ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಲಿಂಗಸುಗೂರು ತಾಲೂಕಿನ ಕೊಲೆ ಘಟನೆಯಲ್ಲಿ ಆರೋಪಿಯಾಗಿದ್ದ ಹುಬ್ಬಳ್ಳಿ ಮೂಲದ ಪವನ್ ಕುಮಾರ್ ಎಂಬಾತ ಎಂದು ಗುರುತಿಸಲಾಗಿದೆ. ಟಿಬಿ ಮತ್ತು ಅನ್ನನಾಳದಿಂದ ಬಳಲುತ್ತಿದ್ದರಿಂದ ಜುಲೈ 22ರಂದು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಹೋಗಿದ್ದಾಗ ಶೌಚಾಲಯದ ಕಿಟಕಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ. ಮಾರ್ಕೆಟ್ ಯಾರ್ಡ್ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಸ್ಥಳಕ್ಕೆ SP ಅರುಣಾಂಶು ಗಿರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ.
ಹೆಡ್ಲೈನ್ಸ್. ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ. ನಕಲಿ ಪತ್ರಕರ್ತರ ಹಾವಳಿ ಮಧ್ಯೆ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುವುದು ಸವಾಲು. ಶಿವಾನಂದ ತಗಡೂರು ಕಳವಳ. ಸಮಾಜಮುಖಿಯಾಗಿ ಪತ್ರಕರ್ತರ ಕಾರ್ಯ ಇಂದಿನ ಅವಶ್ಯಕ. ಎನ್ಎಸ್ ಬೋಸರಾಜ್. ಹಲವಾರು ಸಾಧಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಬಿಚ್ಚಾಲಿ ಕ್ಯಾಂಪಿನಲ್ಲಿ ಶಾಂತಿ ಕದಡಲು ಚರ್ಚ್ ಬಳಿ ಆಂಜನೇಯ ಮೂರ್ತಿ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಜಮೀನಿಗೆ ನುಗ್ಗಿ ಬೆಳೆ ಹಾನಿ. ಪರಿಹಾರಕ್ಕೆ ಆಗ್ರಹ. ಸಂಕನೂರು ಗ್ರಾಮದ ಪಂಚಾಯಿತಿ ಮೀಸಲಾತಿ ಬದಲಿಸಲು ಆಗ್ರಹಿಸಿ ಗ್ರಾಮಸ್ಥರಿಂದ ಮನವಿ. ಮನೆಗಳ್ಳತನದಲ್ಲಿ ಭಾಗಿಯಾದ 3 ಜನ ಅಪ್ರಾಪ್ತರ ಬಂಧನ. 1.45 ಲಕ್ಷ ಮೌಲ್ಯದ ಚಿನ್ನಾಭರಣ ನಗದು ವಶ. ಮತ್ತು ವಿಚಾರಣಾಧೀನ ಕೈದಿ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ. ಇದಿಷ್ಟೇ ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.